ಕನ್ನಡ ಕಿರುತೆರೆಯ ಮೂಲಕ ನಟನೆಗೆ ಕಾಲಿಟ್ಟ ಅನೇಕರು ಮುಂದೆ ಹಿರಿತೆರೆಯಲ್ಲಿ ಕಾಣಿಸಿಕೊಳ್ಳುವುದು ತೀರಾ ಮಾಮೂಲಿಯಾದ ಸಂಗತಿ. ಅಷ್ಟೇ ಅಲ್ಲದೆ ಇದರ ಜೊತೆಗೆ ಕನ್ನಡ ಕಿರುತೆರೆಯ ಮೂಲಕ ನಟನೆಗೆ ಪಾದಾರ್ಪಣೆ ಮಾಡಿದ ನಟ ನಟಿಯರು ಪರಭಾಷೆಯ ಕಿರುತೆರೆಯಲ್ಲಿಯೂ ಮೋಡಿ ಮಾಡುತ್ತಿದ್ದಾರೆ. ಶೋಭಾ ಶೆಟ್ಟಿ, ಚಂದು ಗೌಡ, ರಕ್ಷಾ ಉಳ್ಳ, ರಚಿತಾ ಮಹಾಲಕ್ಷ್ಮಿ, ಚಂದನ್ ಕುಮಾರ್, ಅನ್ವಿತಾ, ದಿಲೀಪ್ ಶೆಟ್ಟಿ, ಪ್ರಿಯಾಂಕಾ, ಐಶ್ವರ್ಯ ಪಿಸೆ, ಚೈತ್ರಾ ರೆಡ್ಡಿ, ದೀಪ್ತಿ ಮನೆ, ಸ್ವಾಮಿ ಅನಂತಸ್ವಾಮಿ, ಮಾನ್ಸಿ ಜೋಶಿ, ರಶ್ಮಿ ಪ್ರಭಾಕರ್, ಅಕ್ಷತಾ ದೇಶಪಾಂಡೆ ಹೀಗೆ ಪರಭಾಷೆಯ ಕಿರುತೆರೆಗೆ ಕಾಲಿಟ್ಟು ಅಲ್ಲಿನ ನಟನಾ ಕಂಪನ್ನ ಪಸರಿಸುವ ನಟ ನಟಿಯರೇನು ಕಮ್ಮಿಲ್ಲ. ಇದೀಗ ಆ ಸಾಲಿಗೆ ನಟಿ ಪ್ರತಿಮಾ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಂತರ್ಪಟ ಧಾರಾವಾಹಿಯಲ್ಲಿ ನಟಿಸುತ್ತಿರುವ ಪ್ರತಿಮಾ ಇದೀಗ ಪರಭಾಷೆಯ ಕಿರುತೆರೆಯಲ್ಲಿ ಅದೃಷ್ಟ ಪರೀಕ್ಷೆಗೆ ಮುಂದಾಗಲಿದ್ದಾರೆ. ಅಂತರ್ಪಟ ಧಾರಾವಾಹಿಯಲ್ಲಿ ನಾಯಕಿ ಆರಾಧನಾ ಅವರ ಮಲತಂಗಿ ಸಿರಿಯಾಗಿ ನಟಿಸುತ್ತಿರುವ ಮೂಲಕ ಅಭಿಮಾನಿಗಳ ಮನಸ್ಸನ್ನ ಕದ್ದಿದ್ದಾರೆ. ಈ ಮುಂಚೆ ಪ್ರತಿಮಾ ಅವರು ದೊರೆಸಾನೆ ಸೀರಿಯಲ್ನಲ್ಲಿ ನಟಿಸುತ್ತಿದ್ದರು. ಮೊದಲ ಧಾರಾವಾಹಿಯಲ್ಲಿ ಪೋಷಕ ಪಾತ್ರದಲ್ಲಿ ಈಕೆ ಕಾಣಿಸಿಕೊಂಡಿದ್ದರೂ ತಮ್ಮ ನಟನೆಯ ಮೂಲಕ ವೀಕ್ಷಕರ ಮನಸೆಳೆಯುವಲ್ಲಿ ಯಶಸ್ವಿಯಾಗಿದ್ದರು. ಹೀಗಿರುವಾಗ ಈಕೆ ಇದೀಗ ಪರಭಾಷೆಯ ಕಿರುತೆರೆಗೆ ಕಾಲಿಡುತ್ತಿದ್ದಾರೆ. ಅದು ಕೂಡ ನಾಯಕಿಯಾಗಿ. ಸನ್ ನೆಟ್ವರ್ಕ್ ಜೆಮಿನಿ ವಾಹಿನಿಯಲ್ಲಿ ಪ್ರಸಾರವಾಗಲಿರುವ ಹೊಸ ಧಾರಾವಾಹಿ ಸಿವಂಗಿಯಲ್ಲಿ ನಾಯಕಿಯಾಗಿ ಪ್ರತಿಮಾ ನಟಿಸುತ್ತಿದ್ದಾರೆ. ಸಿವಂಗಿ ಧಾರಾವಾಹಿ ಕತೆ ವಿಭಿನ್ನವಾಗಿದ್ದು ಅದರಲ್ಲಿ ನಾಯಕಿ ಆನಂದಿ ಪಾತ್ರದಲ್ಲಿ ನಟಿ ಪ್ರತಿಮಾ ಅಭಿನಯಿಸುತ್ತಿದ್ದಾರೆ. ಪಕ್ಕ ಹಳ್ಳಿ ಹುಡುಗಿಯಾಗಿರುವ ಆನಂದಿ ಸದಾಕಾಲ ಲಂಗ ದಾವಣಿ ತೊಟ್ಟುಕೊಂಡು ಓಡಾಡುತ್ತಿರುವ ಬೆಡಗಿ. ತನ್ನ ಕುಟುಂಬಕ್ಕೆ ಸದಾಕಾಲ ಬೆನ್ನೆಲುಬಾಗಿ ನಿಲ್ಲುವ ಆನಂದಿ ಯಾವತ್ತಿಗೂ ಖುಷಿಯಾಗಿರುವ ಹುಡುಗಿ. ಮಾತ್ರವಲ್ಲ, ತನ್ನ ಸುತ್ತಮುತ್ತಲು ಇರುವವರನ್ನ ಕೂಡ ಖುಷಿಯಲ್ಲಿ ಇರುವಂತೆ ಆಕೆ ನೋಡಿಕೊಳ್ಳುತ್ತಾಳೆ. ಇನ್ನು ಯಾರಾದರೂ ಕಷ್ಟ ಎಂದರೆ ಮುಂದೆ ಬಂದರೆ ಸಾಕು, ಅವರ ಪಾಲಿಗೆ ಆನಂದಿಯೇ ದೇವತೆ. ಒಟ್ಟಿನಲ್ಲಿ ವಿಭಿನ್ನ ಕಥಾಹಂದರವನ್ನ ಒಳಗೊಂಡಿರುವ ಈ ಧಾರಾವಾಹಿಯು ಇದೇ ಮಾರ್ಚ್ 25ರಿಂದ ಜೆಮಿನಿ ತೆಲುಗಿನಲ್ಲಿ ಪ್ರಸಾರ ಆರಂಭಿಸಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.